ಚಂಚಲಗೌಡ ಜೈಲಿನಲ್ಲಿ ನಟ ಅಲ್ಲು ಅರ್ಜುನ್ ಹೇಗಿದ್ರು ಅನ್ನೋದು ಎಲ್ರಿಗೂ ಕುತೂಹಲ ಇದೆ. ಯಾಕೆಂದರೆ ಪುಷ್ಪ ಸಿನಿಮಾ ಮೂಲಕ ಇಡೀ ದೇಶದಾದ್ಯಂತ ಸದ್ದು ಮಾಡಿದ್ದಂಥ ಇಡೀ ರಾಷ್ಟ್ರದ ತುಂಬೆಲ್ಲವೂ ಕೂಡ ಸ್ಟಾರ್ಗಿರಿಯನ್ನು ಗಿಟ್ಟಿಸಿದಂಥ ಹೀರೋ ತಗ್ಗದೇ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ, ಡೈಲಾಗು ತಗ್ಗದೇ ಇಲ್ಲ ಅಂತ ಹೇಳ್ತಾ ಇದ್ದಂಥ ಪುಷ್ಪ ಜೈಲಿನಲ್ಲಿ ಹೇಗಿದ್ರು? ಜೈಲಧಿಕಾರಿಗಳಿಂದ ಈ ಬಗ್ಗೆ ಅಧಿಕೃತವಾಗಿ ಬಹಿರಂಗ ಆಗ್ತಾ ಇದೆ ಮಾಹಿತಿ. ಜೈಲಲ್ಲಿ ಅಲ್ಲು ಅರ್ಜುನ್ ಏನು ಮಾಡಿದ್ರು, ಏನು ತಿಂದರು, ತಿಂಡಿ ಹೆಂಗಿತ್ತು, ಜೈಲಿನ ಮೆನುವಿನ ಪ್ರಕಾರವೇ ಊಟ ಮಾಡಿದ್ರಾ, ಆಚೆಯಿಂದ ಊಟ ತರಿಸ್ಕೊಂಡ್ರಾ, ಯಾವ ಬ್ಯಾರಕಲ್ಲಿದ್ದರು, ಹೇಗೆ ಅವರಿಗೆ ಟ್ರೀಟ್ಮೆಂಟ್ ಕೊಡಲಾಯಿತು ನೋಡಿ. ರಾತ್ರಿ ಊಟ ಸೇವಿಸಿದ್ದಾರೆ ಅಲ್ಲು ಅರ್ಜುನ್ ಸಾಮಾನ್ಯರಂತೆ ಇದ್ರಂತೆ, ಖಿನ್ನತೆಗೆ ಒಳಗಾಗಿರಲಿಲ್ಲ, ಡಿಪ್ರೆಷನ್ಗಿರಲಿಲ್ಲ. ಜೈಲಿನಲ್ಲಿ ರಾತ್ರಿ ಊಟದ ಸಮಯ ಸಂಜೆ 5:30, ಆದರೆ ಅವರು ಜೈಲಿಗೆ ಬಂದಿದ್ದು 6:30. ತಡವಾಗಿ ಬಂದರೂ ಕೂಡ ಅವರಿಗೆ ಊಟ ಕೊಡಲಾಯಿತು. ಅಲ್ಲು ಅರ್ಜುನ್ಗೆ ಅನ್ನ ಮತ್ತು ತರಕಾರಿ ಕರಿಯನ್ನು ಕೊಡಲಾಯಿತು. ಕೋರ್ಟ್ ಆದೇಶದಂತೆ ವಿಶೇಷ ಕೈದಿ ಅಂತ ಪರಿಗಣಿಸಲಾಗಿತ್ತು. ಪ್ರತ್ಯೇಕ ಸೆಲ್ನಲ್ಲಿ ಇರಿಸಲಾಗಿತ್ತು. ವಿಶೇಷ ಕೈದಿಗಳಿಗೆ ಹಾಸಿಗೆ, ಒಂದು ಟೇಬಲ್, ಒಂದು ಚೇರ್ ಲಭ್ಯ ಇತ್ತು. ಸಂಜೆ 6:30ಕ್ಕೆ ಜೈಲಿಗೆ ಬಂದ ನಟನನ್ನು ಮರುದಿನ ಬೆಳಗ್ಗೆ 6:20ಕ್ಕೆ ರಿಲೀಸ್ ಮಾಡಲಾಗಿದೆ. ಒಂದು ರಾತ್ರಿ ಜೈಲಿನಲ್ಲಿ ಪುಷ್ಪರಾಜ್ ಜೈಲಲ್ಲಿದ್ದರು. ಅವರು ಯಾವುದೇ ರೀತಿಯ ವಿಶೇಷ ಸೌಲಭ್ಯ ಕೊಡಿ ಅಂತ ಕೇಳಿಲ್ಲ ಅಂತೆ. ಕಾರಾಗೃಹದ ಹಿರಿಯ ಅಧಿಕಾರಿಯೊಬ್ಬರಿಂದ ಈ ಮಾಹಿತಿ ಬಹಿರಂಗ ಆಗಿದೆ. ಎಸ್, ಚಂಚಲಗೂಡ ಜೈಲು ಭಾಳ ಅತ್ಯಂತ ದೊಡ್ಡ ಜೈಲಿದು. ಜನಾರ್ದನ ರೆಡ್ಡಿ ಅರೆಸ್ಟ್ ಆಗಿರುವಾಗಲೂ ಕೂಡ ಅವರನ್ನು ಇದೇ ಜೈಲಿನಲ್ಲಿಯೇ ಡಿ ಬ್ಯಾರಕ್ ಸೆಲ್ನಲ್ಲಿ ಹಾಕಿದ್ರು. ಡಿ ಬ್ಯಾರಕ್ ನನಗಿನ್ನೂ ತುಂಬ ಚೆನ್ನಾಗಿ ನೆನಪಿದೆ, ಯಾಕಂದರೆ ನಾನು ಕೂಡ ವರದಿಗಾರನಾಗಿದ್ದೆ ಅಲ್ಲಿ. ಸೊ ಚಂಚಲಗೂಡ ಜೈಲಿನಲ್ಲಿ ಆಗ ಸತ್ಯಂ ರಾಮಲಿಂಗರಾಜು ಇದ್ದರು, ಜಗನ್ಮೋಹನ್ ರೆಡ್ಡಿ ಮಾಜಿ CM ಕೂಡ ಇದೇ ಜೈಲಿಗೆ ಹಾಕಲಾಗಿತ್ತು. ಹೀಗೆ ಅನೇಕ ದೊಡ್ಡ ವ್ಯಕ್ತಿಗಳು ಕೂಡ ಇದೇ ಜೈಲಿನಲ್ಲಿ ಸೆರೆವಾಸವನ್ನು ಅನುಭವಿಸಿದಂಥ ನಿದರ್ಶನಗಳಿದ್ದಾವೆ. ಈಗ ತೆಲಂಗಾಣದ ಮುಖ್ಯಮಂತ್ರಿ ಆಗಿರುವಂಥ ರೇವಂತ್ ರೆಡ್ಡಿ ಕೂಡ ಇದೇ ಜೈಲಿನಲ್ಲಿ ಇದ್ರಂತೆ. ಸೊ ಹೀಗಾಗಿ ಇಂಥ ಅನೇಕ ನಿದರ್ಶನಗಳಿದ್ದಾವೆ. ಚಂಚಲಗೂಡ ಜೈಲು ಬಹಳ ಇತಿಹಾಸನ ಹೊಂದಿದೆ. ಜೈಲಿನ ಮೆನುವಿನ ಪ್ರಕಾರವೇ ಊಟ ಕೊಡಲಾಗುತ್ತೆ. ಬೆಳಿಗ್ಗೆ ಏನು, ಮಧ್ಯಾಹ್ನ ಏನು, ಸಾಯಂಕಾಲ ಏನು ಅಂತ ಫಿಕ್ಸ್ ಮಾಡಲಾಗಿರುತ್ತೆ. ಅತ್ಯಂತ ದೊಡ್ಡ ಜೈಲಿದು, ಅತ್ಯಂತ ಭಾರಿ ವಿಸ್ತಾರ ಪ್ರದೇಶವನ್ನು ಹೊಂದಿರುವಂಥ ಜೈಲಿದು. ಈ ಜೈಲಿನಲ್ಲಿ ದೊಡ್ಡ VIP-ಗಳೇ ಕಾಲ ಕಳೆದಿದ್ದಾರೆ. ಈಗ ಅಲ್ಲು ಅರ್ಜುನ್ ಸರದಿ ಅಂತ ಕಾಣಿಸುತ್ತೆ. ಅಲ್ಲು ಅರ್ಜುನ್ ಒಂದು ದಿನದ ಮಟ್ಟಿಗೆ ಒಂದು ರಾತ್ರಿ ಕಳೆದಿದ್ದಾರೆ, ಇದೇ ಜೈಲಿನಲ್ಲಿದ್ದಾರೆ. ಚಡಪಟಿಕೆ ಖಂಡಿತ ಇದ್ದೇ ಇರುತ್ತೆ. ಒಬ್ಬ ಸ್ಟಾರ್ ನಟ, ಐಷಾರಾಮಿ ಬಂಗ್ಲೆ, ಐಷಾರಾಮಿ ವ್ಯವಸ್ಥೆಯಲ್ಲಿ ಬದುಕಿದಂಥ ಒಬ್ಬ ನಟ 4 ಗೋಡೆಗಳ ಮಧ್ಯೆ ಜೈಲು ಎನ್ನುವ ಕೊಠಡಿಯೊಳಗೆ ವಾಸ ಮಾಡಬೇಕಾದಂಥ ಅನಿವಾರ್ಯತೆ ಬಂದಾಗ ಆತನ ಮನಸ್ಥಿತಿ ಹೇಗಿರುತ್ತೆ? ಅಫ್ಕೋರ್ಸ್ ಡಿಪ್ರೆಷನ್ಗೆ ಹೋಗಿರ್ತಾರೆ, ಬೇಜಾರಾಗಿರುತ್ತೆ, ನೊಂದ್ಕೊಂಡಿರ್ತಾರೆ. ಬಟ್ ಅಲ್ಲು ಅರ್ಜುನ್ ಮುಖದಲ್ಲಿ ಆ ರೀತಿ ಯಾವುದೇ ಡಿಪ್ರೆಷನ್ ಇರಲಿಲ್ಲ, ಮಾನಸಿಕ ಖಿನ್ನತೆಗೆ ಅವರು ಒಳಗಾಗಿರಲಿಲ್ಲ ಅಂತ ಜೈಲಿನ ಹಿರಿಯ ಅಧಿಕಾರಿ ಒಬ್ಬರು ಹೇಳಿದ್ದಾರೆ. ಸೊ ಹೀಗಾಗಿ ಅವರು ಯಾವುದೇ ವಿಶೇಷ ಸೌಲಭ್ಯ ಕೊಡಿ ಅಂತಲೇ ಕೇಳಿಲ್ಲ. ನನಗೆ ಹಾಸ್ಕೊಳ್ಳೋಕ್ಕಿದೇ ಬೇಕು, ಒತ್ಕೊಳ್ಳೋಕ್ಕಿದೇ ಬೇಕು, ನನಗೆ ಹಿಂಗೆ ಇರಬೇಕು, ಹಾಗೆ ಇರಬೇಕು, ಏನೂ ಕೇಳಿಲ್ಲ. ಬಟ್ ಕೋರ್ಟ್ನಲ್ಲಿ ವಿಶೇಷ ವ್ಯವಸ್ಥೆ ಅವ್ರಿಗೆ ಕೊಡಿ ಎನ್ನುವ ಕಾರಣಕ್ಕಾಗಿ ವಿಶೇಷ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ ಅಂತ ಹೇಳಿ ಅಧಿಕಾರಿಯೊಬ್ಬರು ಹೇಳಿದ್ದಾರೆ.